ಸಾಮಾನ್ಯವಾಗಿ ಮನುಷ್ಯರ ವೀಕ್ನೆಸ್ಸು ಈ ಹೆಣ್ಣು ಹೊನ್ನು ಮಣ್ಣು ಅಂತೇಳಿ ನಾವೆಲ್ಲ ಸಾಮಾನ್ಯವಾಗಿ ಹೇಳ್ತೀವಿ. ಅದ್ರಲ್ಲಿ ಗಂಡು ಅಂತ ಸೇರಿಸ್ಬೇಕು, ಯಾಕೆ ಸೇರಿಸ್ಬೇಕು ಲಿಂಗ, ಹೆಣ್ಣು ಬಾರ್ ಗಂಡು ಅಷ್ಟೇ. ಅದರಿಂದಾಗಿ ಅದನ್ನ ರಾಜಕೀಯವಾಗಿ ಹಣಿಲಿಕ್ಕೆ ನೀವು ಅಷ್ಟೇ ಅಲ್ಲ, ರೌಡಿಗಳು ಕೂಡ ಇದನ್ನು ಉಪಯೋಗಿಸಿ ಎಷ್ಟೋ ಜನ ರೌಡಿಗಳು ಕೊಲೆ ಆಗಿದ್ದಾರೆ ಇದೇ ಕಾರಣಕ್ಕೆ. ಯಾಕಂದ್ರೆ ಅವ್ರಿಗೆ ವೀಕ್ನೆಸ್ ಅಲ್ಲ, ಅಲ್ಲಿಗೆ ಕರೆಸ್ಕೋತಾರೆ. ಸಾಮಾನ್ಯವಾಗಿ ಈ ರೌಡಿಗಳಿಗೆಲ್ಲ ಈ ಥರದ ಅಭ್ಯಾಸಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ಬರ್ತಾರೆ, ಅವರನ್ನು ಕೂಡ ಕೊಲೆ ಮಾಡಿರುವಂಥ ಅನೇಕ ಘಟನೆಗಳಿದ್ದಾವೆ. ಅದು ಈಗ ರಾಜಕೀಯದಲ್ಲಿ ಸ್ವಲ್ಪ ಮೌಲ್ಯಗಳು ಇತ್ತು, ಹಿಂಗೆ ಮಾಡಬಾರ್ದು ನಾವು ಇನ್ನೇನ ಮಾಡೋಣ ಅಂತ. ಆದರೆ ಈಗ ಅದು ಕೂಡ ಬಂದು ರಾಜಕೀಯದಲ್ಲೂ ಅದು, ಮತ್ತು ಹೆಣ್ಣು ಕೂಡ ಈಗ ಮೊದಲಿನಷ್ಟು ರಿಸರ್ವ್ ಆಗಿಲ್ಲ ಮತ್ತು ಎಲ್ಲ ಕಡೆ ಈ ಕೆಲಸಕ್ಕೂ ಸಿಗುವಂತಹ ಕಾರಣ ಇದೆ. ಮೊದಲು ಒಂದು ವೇಶ್ಯಾವಾಟಿಕೆ ಅನ್ನುವ ಒಂದು ಭಾಗದಲ್ಲಿ ಆ ಸಂಕೋಚಗಳ ನಡುವೆ, ಆ ಭಯದ ನಡುವೆ ನಡೀತಾ ಇತ್ತು. ಈಗ ಅದು ಸ್ವಲ್ಪ ಹೆಚ್ಚು ಕಡಿಮೆ ಬಹಿರಂಗವಾಗಿ ಇವರಿಗೆ ಬೆಲೆವೆಣ್ಣುಗಳು ಕೂಡ ಈ ಕೆಲಸಕ್ಕೂ ಸಿಗ್ತಾ ಇರೋದ್ರಿಂದ ಇದು ಹೆಚ್ಚು ವ್ಯಾಪಕವಾಗ್ತಾ ಇದೆ. ಅಲ್ಲ, ಹ್ಯೂಮನ್ ರೈಟ್ಸ್ ವ್ಯಾಲ್ಯೂನಲ್ಲಿ ಈ ರೀತಿ ಅನಧಿಕೃತ ಸಂಬಂಧಗಳು ಕೂಡ ಅದು ಅಧಿಕೃತ ಮಾಡುವಂಥ ಆದೇಶ ಸುಪ್ರೀಂ ಕೋರ್ಟ್ ಕೊಟ್ಟ ಮೇಲೆ, ಜಾಗತಿಕ ಮಟ್ಟದಲ್ಲಿ ಆದಮೇಲೆ ಹ್ಯೂಮನ್ ರೈಟ್ಸ್ ಹೆಸರಿನಲ್ಲಿ ಅದು ಮುಕ್ತ ಕಾಮ ಜಾಗತಿಕ ವಿಷಯ ಆಯಿತು. ಇಲ್ಲ, ಅದು ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಸ್ವಲ್ಪ ತಪ್ಪಾಗಿ ಅರ್ಥೈಸಲಾಗುತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರು ಹೇಳಿದ್ದು ಈ ಅನೈತಿಕ ಸಂಬಂಧಗಳನ್ನು, ಅಂದರೆ ಯಾರು ಒಂದು ಏಜನ್ನು ದಾಟಿದ ನಂತರ ಯಾವುದೇ ರೀತಿಯ ಸಂಬಂಧವನ್ನು ನಾನು ಅಪರಾಧ ಅಂತ ಘೋಷಿಸೋದಿಲ್ಲ, ಅದು ಅನೈತಿಕವೇ, ಅದು ನಿಮ್ಮ ಮನಸ್ಸಿಗೆ ಬಿಡ್ತೀವಿ, ಆದರೆ ಅಪರಾಧ ಅಂತ ಘೋಷಿಸಲ್ಲ ಅಂತ ಹೇಳಿರೋದು. ನೀವು ಅದನ್ನು ಮಾಡ್ಕೋಬಹುದು ಅಂತೇಳಿ ಶಿಕ್ಷಾರ್ಹರಲ್ಲ, ನಿಮ್ಮನ್ನು ಅಪರಾಧಿ ಅನ್ನಲ್ಲ. ಬಟ್ ಈ ಸಮಾಜದ ನೈತಿಕ ಮೌಲ್ಯಗಳಲ್ಲಿ ಅದು ಅನೈತಿಕವೇ. ಸುಪ್ರೀಂ ಕೋರ್ಟ್ ಅದರಲ್ಲಿ ಏನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಪರಾಧಿ ಅಂತ ಘೋಷಿಸಲಿಕ್ಕೆ ಬರೋದಿಲ್ಲ, ಯಾಕೆಂದರೆ ನಿಮಗೂ 30 ವರ್ಷ ಆಗಿರುತ್ತೆ, ಆ ಹೆಣ್ಮಗೂ 30 ವರ್ಷ ಆಗಿರುತ್ತೆ, ನೀವು ಒಂದಾದರೆ ನಾವೇನು ಮಾಡೋಣ. ಬಟ್ ಅದು ಅನೈತಿಕ ಅನ್ನೋದು ಇದೆ. ಸೊ ಆ ಕಾರಣಕ್ಕೆ ಅದೇನಿಲ್ಲ, ಆ ಥರದ್ದೇನೂ ಆಗಿಲ್ಲ. ಆದರೆ ಇದು ದುಷ್ಟತನ ಅಲ್ವಾ? ಆಯಿತು, ಒಂದು ವೇಳೆ ಸುಪ್ರೀಂ ಕೋರ್ಟ್ ಕೊಲೆ ಮಾಡಿ ಅಂತ ಹೇಳ್ತೀವಿ ಅಂತ ಎಲ್ಲರೂ ಕೊಲೆ ಮಾಡೋದಿದೆಯಲ್ಲ, ಅಥವಾ ಈ ಥರ ಮಾಡಿ ಅಂತ, ಆ ದುಷ್ಟತನ ಇದೆಯಲ್ಲ, ರಾಜಕೀಯ ತನ್ನ ಮೌಲ್ಯಗಳನ್ನು ಸಂಪೂರ್ಣ ಕಳೆದುಕೊಂಡಿರುವ ಸೂಚನೆಯಾಗಿ ಇದು ಬರುತ್ತೆ. ಯಾವತ್ತೂ ಇಲ್ಲದೆ, ಬಹುಶಃ ಯಾವ ಅಧಿವೇಶನದಲ್ಲೂ ಇಲ್ದಂಗೆ, ಯಾವ ರಾಜ್ಯದ ವಿಧಾನಮಂಡಲದಲ್ಲೂ ಡಿಸ್ಕಷನ್ ಇಲ್ದಂಗೆ, ಕರ್ನಾಟಕದ ಇದರಲ್ಲಿ ಮಂತ್ರಿಯೊಬ್ಬರು ಹೇಳ್ತಾರೆ ನನ್ನ ಮೇಲಾಗಿದೆ ಅಂತೇಳಿ, ಎಲ್ಲರೂ ಮುಗಿ ಬೀಳ್ತಾರೆ. ಇನ್ನೆಲ್ಲೋ ಒಬ್ಬರು ಇಲ್ಲ ಇಂಥವರೇ ಮಾಡಿರೋದು ಅನ್ನುವ ಗುಮಾನಿ ಇದೆ. ಇದು ನಿಜವಾಗ್ಲೂ ತುಂಬ ಅನೈತಿಕ. ಸೊ ಇದ್ರ ಬಗ್ಗೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕು. ಮತ್ತು ಈ ಸಮಾಜ ಈ ನೈತಿಕ ಮೌಲ್ಯಗಳ ಬಗ್ಗೆ ಕುಸಿತವನ್ನು ಕಂಡಿಡಿದಾಗ ಅವ್ರ ಕೈಯಲ್ಲಿ ದೊಡ್ಡದಾಗಿ ಪ್ರತಿಭಟಿಸಲಿಕ್ಕಾಗೋದಿಲ್ಲ. ಆದರೆ ಅವರಲ್ಲಿ ಮತದಾನ ಅನ್ನುವ ಒಂದು ಪವಿತ್ರವಾದ ಒಂದು ಆಯುಧ ಇದೆ ಅವರ ಹತ್ರ. ಅದನ್ನು ಉಪಯೋಗಿಸಿ ಈ ರೀತಿಯ ದುಷ್ಟರು, ಆ ವ್ಯಕ್ತಿ ಯಾರೇ ಆಗಿರಲಿ, ಸ್ವಲ್ಪ ಒಳ್ಳೆಯವನು ನಿಂತಿದ್ದಾನೆ ಅಂತ, ಅಥವಾ ಒಳ್ಳೆಯವನನ್ನು ನೀವೇ ನಿಲ್ಲಿಸಿ. ಮೊದಲು ಇದಾಗಿದೆ, ಮೊದಲು ನಂಜುಂಡಸ್ವಾಮಿ ಅವ್ರ ವಿಷಯದಲ್ಲಿ ಅಥವಾ ಬೇರೆ ಬೇರೆ ದೊಡ್ಡ ಇವರಲ್ಲಿ ಆಗಿದೆ. ಈಗ ಉದಾಹರಣೆಗೆ ಸಿದ್ದು ಅವರು ಬಹಳ ಪಾಪ್ಯುಲರ್, ಅಂದರೆ ಅಲ್ಲಿರೋ ಜನಗಳೆಲ್ಲ ಬಂದು ಸರ್ ನೀವು ಆಗಲೇಬೇಕು ಅಂತ ನಿಮ್ಮನ್ನು ಒತ್ತಾಯಿಸಿ ನಿಲ್ಲಿಸಿ, 1 ವೋಟು 1 ನೋಟು ಅಂತೆಲ್ಲ ಹೇಳಿ ಅವರೇ ದುಡ್ಡು ಕೊಟ್ಟು ಗೆಲ್ಲಿಸಿರುವ ಉದಾಹರಣೆಗಳು ಹಳೆ ಕಾಲದಲ್ಲಿದೆ. ಈಗ ಈ ಸಮೂಹ ಸಂಪರ್ಕ ಮಾಧ್ಯಮಗಳಿರ್ಬೇಕಾದ್ರೆ ಇನ್ನೂ ಈಸಿ. ನಮ್ಮ ಅಭ್ಯರ್ಥಿ ಇವರು ಅಂತ, ಜನರ ಅಭ್ಯರ್ಥಿಯ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ನಿಲ್ಲಿಸುವಂಥ ಎಲ್ಲ ಸಾಧ್ಯತೆಯೂ ಇದೆ. ಆ ಕಡೆ ಸಾರ್ವಜನಿಕರು ಸ್ವಲ್ಪ ಯೋಚಿಸಬೇಕು ಅಂತ ನನಗನ್ಸುತ್ತೆ. ಸರ್, ಇದು ರಾಜಕಾರಣಕ್ಕೆ ಇದನ್ನು ದುರ್ಬಳಕೆ ಮಾಡ್ಕೊಳ್ಳೋದಿದೆಯಲ್ಲ, ಪಟೇಲ್ ಇದನ್ನು ಬಹಿರಂಗವಾಗಿ ಹೇಳಿದರು, ಮದಿರೆ ಮಾನಿನಿ ನನ್ನ ದೌರ್ಬಲ್ಯ ಅಂತ. ಹಾಗಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕಾಗಲಿಲ್ಲ. ಹಾಗೆ ನೇರವಾಗಿ ಹೇಳ್ಕೊಂಡ್ಬಿಟ್ಟು ಇದು ನನ್ನ ವೈಯಕ್ತಿಕ ವಿಷಯ ಅಂತಂದ್ರೆ ಇದು ಗಂಭೀರವಾಗಿ ಆಗೋದೇ ಇಲ್ಲಲ್ಲ. ಜನ ಅದನ್ನು ಅಪಾಯಕಾರಿ ಅಂತ ಆದರೂ ಯಾಕೆ ತಗೋಬೇಕು ಅನ್ನೋದು. ನಾನು ಲಿಬರಲೈಸೇಷನ್ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಐ ಡೋಂಟ್ ಸೇ ದಟ್ ಸೆಕ್ಸ್ ಇಸ್ ಲಿಬರಲ್. ಅಲ್ಲ, ಗೊತ್ತಾಯ್ತು. ವೈನ್ ಅಂಡ್ ವುಮೆನ್ ಅನ್ನೋದು ಅವ್ರದ್ದು ಖಾಸಗಿಯಾಗಿ ಬಲವಂತ ಅಲ್ಲದ ಒಪ್ಪಿತ ಕ್ರಿಯೆ ಬಗ್ಗೆ ಮಾತಾಡಿದ್ರು ಪಟೇಲ್ರು. ಇದು ಒಪ್ಪಿತ ಕ್ರಿಯೆ ಅಲ್ಲ. ವೈನ್ ಅಂಡ್ ವುಮೆನ್ ನನ್ನ ವೀಕ್ನೆಸ್ ಅಂದ್ಬಿಟ್ಟು ನೀವು ಹೆಣ್ಣನ್ನು ಬಲವಂತ ಮಾಡೋದಲ್ಲ. ಅದು ಒಪ್ಪಿತ ಹೆಣ್ಣಿನೊಂದಿಗೆ ನಾನು ಕ್ರಿಯೆ ಮಾಡ್ತೀನಿ, ನನ್ನ ಹೆಂಡತಿ ಕೇಳಬೇಕು, ಆಕೆನೇ ಕೇಳಲಿಲ್ಲ ಅಂದರೆ ನೀವ್ಯಾರು ಅನ್ನೋದು ಅವರ ಲಾಜಿಕ್ಕು. ಆದರೆ ಈ ಹನಿ ಟ್ರ್ಯಾಪ್ ಇದೆಯಲ್ಲ, ಅದಲ್ಲ. ಇದು ದುರುದ್ದೇಶಪೂರ್ವಕವಾಗಿ ಅವರು ನೀವು ಅವ್ರ ಜೊತೆ ಸಂಬಂಧ ಹೊಂದಬೋದು, ಹೊಂದದೇನೂ ಇರ್ಬೋದು, ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೋಸ್ಕರ ಕೃತಕವಾಗಿ ಕಪಟವಾಗಿ ಬಂದು ಅದನ್ನು ದೃಶ್ಯ ಮಾಧ್ಯಮದಲ್ಲಿ ಚಿತ್ರಿಸಿ ಅದನ್ನು ನಾನು ಸಾರ್ವಜನಿಕವಾಗಿ ಬಿಡ್ತೀನಿ ಅಂತ ಹೇಳುವ ಬ್ಲ್ಯಾಕ್ ಮೇಲ್ ತಂತ್ರಗಾರಿಕೆ ಇದು. ಇಲ್ಲಿ ನಿಮ್ಮ ವೀಕ್ನೆಸ್ಸನ್ನು ಮಾಡಿರ್ತಾರೆ. ಎರಡನೇದಾಗಿ ನಿಮ್ಗೇನು ವೀಕ್ನೆಸ್ ಇಲ್ಲ ಅಂತೇಳಿ ನಾನೇ ಸುಮ್ಮನೆ ಬಂದು ನಿಮ್ಮ ಮೇಲೆ ಬಿದ್ದುಬಿಡೋದು, ಏನೋ ನಿಮ್ಮ ಹತ್ರ ಮಾತಾಡೋಕ್ಕೆ ಬರೋದು, ಬಂದ್ಬಿಟ್ಟು ಅದನ್ನು ಚಿತ್ರೀಕರಿಸ್ಬಿಡೋದು, ಅವ್ರ ಕಡೆ ಇರೋವಂಥವ್ರು ಬಂದು ಮಾಡೋದು. ಇದು ಅಪಾಯಕಾರಿ ವಂಚನೆ. ಮತ್ತು ಸಾರ್ವಜನಿಕ ಬದುಕು ಭಾಳ ರಿಸ್ಕ್ ಆಯ್ತಲ್ಲ. ಖಂಡಿತವಾಗ್ಲೂ ನಿಮ್ಮನಿಗೆ ಈಗ ಕಾಲ್ ಮಾಡ್ತಾರೆ, ಒಬ್ಬರು ಕಾಲ್ ಮಾಡಿ ಅವರು ಆ ಕಡೆಯಿಂದ ಮೊಬೈಲಲ್ಲಿ ವಿಡಿಯೋ ಕಾಲ್ ನೀವು ರಿಸೀವ್ ಆಗಿದ ತಕ್ಷಣ ಆಕೆ ಅಲ್ಲಿ ಬೆತ್ತಲಾಗ್ತಾಳೆ.
ನೀವು ಇಲ್ಲಿರ್ತೀರಿ, ಬಟ್ ಅದು ರೆಕಾರ್ಡ್ ಆಗ್ತಾ ಹೋದಾಗ ನೀವೇ ಮಾಡಿದ್ರಿ ನಿಮ್ಮಿಂದನೇ ಅಂತೇಳಿ ಆ ಥರದ್ದೆಲ್ಲ ಮಾಡ್ತಾರೆ. ಆಮೇಲೆ ಅದನ್ನು ಪೊಲೀಸವರು ಕೂಡ ನಿಮ್ಮನ್ನು ಟಾರ್ಚರ್ ಆಗುವಷ್ಟು ಹಿಂಸೆ ಕೊಡ್ತಾರೆ. ಇಲ್ಲ ನಿಮ್ದೇನೋ ಕಾರಣ ಇರ್ಬೋದು, ನೀವೇನೋ ಅಪರಾಧ ಮಾಡಿದ್ದೀರಿ ಅಂದರೆ ನೀವು ಮತ್ತೆ ಅವರು ನಿಮ್ಮನ್ನು ಕೂಡ ಒಂದು ಅನುಮಾನದ ಇದರಲ್ಲೇ ಸಿಕ್ಕಿಸ್ಕೊಡ್ತಾರೆ. ನೀವು ಮುಗ್ಧರಾಗಿದ್ದರೂ ಹಿಂಸೆ ಅನುಭವಿಸಬೇಕಾಗುತ್ತೆ. ಸೊ ಅದರಿಂದ ಹನಿ ಟ್ರ್ಯಾಪ್ ಅನ್ನೋದನ್ನು ಖಂಡಿತವಾಗ್ಲೂ ಏನಾದರೂ ಮಾಡಿ, ಒಂದಷ್ಟು ತಂತ್ರಜ್ಞಾನ ಬೆಳೀತಾ ಇರುತ್ತೆ, ಅದರಲ್ಲಿ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಹುಡುಕ್ಬೋದು ಯಾರು ನಿಜವಾದ ಅಪರಾಧ ಮಾಡ್ಬೋದು. ಆ ಥರದ ಪೊಲೀಸರ ದಕ್ಷತೆಯರು ಕೂಡ ಇಲ್ಲಿ ಆಗ್ತಾ ಇರ್ತಾರೆ. ನಾನು ಯಾವಾಗಲೂ ಹೇಳ್ತೀನಿ, ಪೊಲೀಸವರು ಅಪರಾಧಿಗಳನ್ನು ಹುಡುಕೋದಷ್ಟೇ ಕೆಲಸ ಅಲ್ಲ, ಅಪರಾಧ ತಡೆಯುವ ಕೆಲಸಗಳನ್ನು ಪೊಲೀಸು ಮತ್ತು ಸಮಾಜ ಮಾಡಲಿಲ್ಲ ಅಂದರೆ ನಿಮಗೆ ಇದು ಭಾಳ ಪಿಡುಗಾಗ್ಬಿಡುತ್ತೆ, ದೊಡ್ಡದು. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಹೇಳಲಿಕ್ಕೂ ಆಗಲ್ಲ, ಅನುಭವಿಸ್ಲಿಕ್ಕೂ ಆಗೋದಿಲ್ಲ. ಆಮೇಲೆ ಯಾರು ಬಲಿ ಆಗ್ತಿದ್ದಾರೆ? ಡಾಕ್ಟರ್ಸ್ ಬಲಿ ಆಗ್ತಿದ್ದಾರೆ, ಆಮೇಲೆ ದೊಡ್ಡ ದೊಡ್ಡ ಉದ್ಯಮಿಗಳು ಬಲಿ ಆಗ್ತಿದ್ದಾರೆ. ಅಥವಾ ನಿಮ್ಮ ವೀಕ್ನೆಸ್ ಯಾವುದೋ ಒಂದು ಕ್ಷಣದಲ್ಲಿ ನಿಮ್ಮ ವೀಕ್ನೆಸ್ಸನ್ನು ಎನ್ಕ್ಯಾಶ್ ಮಾಡಿಕೊಂಡು ಅದು ನಿರಂತರ ನಿಮ್ಮ ಬದುಕಿಗೆ ಅಪಾಯ ಆಗ್ತಾ ಇದೆ. ಸಾಮಾನ್ಯವಾಗಿ ಕೆಲವರು ದೌರ್ಬಲ್ಯಗಳಿರ್ತವೆ, ಅದನ್ನು ತೀರಿಸ್ಕೊಳ್ಲಿಕ್ಕೆ ಸಮಾಜದಲ್ಲಿ ಬೇರೆ ಬೇರೆ ಇದಿದ್ದಾವೆ. ಆದರೆ ಈ ಹನಿ ಟ್ರ್ಯಾಪು ನಿಮ್ಮ ಬದುಕಿನ ಸಂಪೂರ್ಣ ಸರ್ವನಾಶ ಮಾಡುತ್ತೆ. ಅಲ್ಲಿ ಏನೋ ಒಂದು ಸಾರಿ ನೀವು ಒಂದು ಹೆಣ್ಣಿನ ಸಂಪರ್ಕ ಇಟ್ಟು ಬೆಲೆ ಹೆಣ್ಣಿನ ದುಡ್ಡು ಕೊಟ್ಟು ಅದು ಮುಗಿಯುತ್ತಲ್ಲ, ಅದು ಇರೋದರಲ್ಲಿ ಅದು ಒಪ್ಪಿತವಾಗಿತ್ತು. ಇದು ಆಗಲ್ಲ. ಈಗ ನಿಮ್ಮನ್ನು ಸರ್ವನಾಶ ಮಾಡಿ ಅವ್ರನ್ನೂ ಸರ್ವನಾಶ ಮಾಡಿ ಆ ಬ್ಲ್ಯಾಕ್ ಮೇಲ್ ಅನ್ನೋದು ಹೇಗೆ ಅಂದರೆ ಅದು ನಿರಂತರ, ಅದು ನಂಜು. ನೀವು 10 ಲಕ್ಷ ಕೊಟ್ಟರೆ ಸ್ಟಾಕ್ ಆಗೋದಿಲ್ಲ, ವಿಷವರ್ತುಲ. ಇನ್ನೊಂದು 20 ಲಕ್ಷ ಬೇಕು ಅನಿಸುತ್ತೆ, ತಿರುಗಿ ಇನ್ನೇನೋ ಕಷ್ಟ ಬಂದಾಗ ಮತ್ತೆ ಅದೇ ಸಿಡಿ ಇಟ್ಕೊಂಡು ನಿಮಗೆ ಬರ್ತಾರೆ. ನೀವು ಹೇಳಿದ್ರೆ ನಿಮ್ಮ ಹೆಂಡತಿ ಮಕ್ಕಳು ಯಾರ್ಯಾರೋ ಇರ್ತಾರೆ, ಅವರು ಅದನ್ನು ಈ ಭಾರತದ ಕೌಟುಂಬ ವ್ಯವಸ್ಥೆಯಲ್ಲಿ ಆ ಹೆಣ್ಮಕ್ಳನ್ನ ಫೇಸ್ ಮಾಡೋಕ್ಕೆ ಆಗೋದಿಲ್ಲ. ನಮ್ಮನ್ನು ಬಹಳ ಒಳ್ಳೆಯ ವ್ಯಕ್ತಿ ಅಂದ್ಕೊಂಡಿರ್ತಾರೆ, ನಾವು ಎಲ್ಲದರಲ್ಲೂ ಒಳ್ಳೆಯವರಾಗಿದ್ದರೂ ಈ ವಿಷಯದಲ್ಲಿ ಒಂದು ಸಣ್ಣ ದುಡುಕಿನ ತೀರ್ಮಾನ ತೊಗೊಂಡಿರ್ಬೋದು, ಅದು ನಮ್ಮ ಇಡೀ ಬದುಕಲ್ಲಿ ನಮ್ಮನ್ನು ತೀರಾ ಕೆಳಗಡೆ ತಂದುಬಿಡುತ್ತಲ್ಲ. ಇದು ಒಂದು ಸವಾಲಾಗಿದೆ ಆ್ಯಕ್ಚುಲಿ. ಅದನ್ನು ಒಬ್ಬ ಮಂತ್ರಿ, ಜವಾಬ್ದಾರಿ ಸ್ಥಾನದಲ್ಲಿರೋ ಮಂತ್ರಿಗಳು ಪ್ರಸ್ತಾಪ ಮಾಡಿ ಎಲ್ಲರದು ಇದೇ ಕತೆ ಅಂತ ಸರ್ವಾನುಮತ ಬರೋ ಹಂಗಾಗಿರೋದು ರಾಜಕಾರಣದ ವೈಫಲ್ಯನೋ ಸಾಮಾಜಿಕ ಸ್ಥಿತಿಗತಿಯ ವೈಫಲ್ಯನೋ? ಅಲ್ಲ, ಒಂದು ಸಾಮಾಜಿಕ ಸ್ಥಿತಿಗತಿಯ ವೈಫಲ್ಯ. ರಾಜಕಾರಣಿಗಳೇ ಆ ಸಾಮಾಜಿಕ ಸ್ಥಿತಿಗತಿಯನ್ನು ಮುನ್ನಡೆಸೋರು, ಲೀಡರ್ಶಿಪ್ಪು ಅವ್ರದ್ದೇ. ಹಾಗಾದರೆ ಸಮಾಜವೂ ಆ ಲಿಕ್ಕಿನಲ್ಲಿ ಹೋಗ್ತಾ ಇದೆ, ಲೀಡರ್ಶಿಪ್ಪು ಅದನ್ನು ಕಂಟ್ರೋಲ್ ಮಾಡಬೇಕಾಗಿತ್ತಲ್ಲ, ಅದು ಕಂಟ್ರೋಲ್ ಮಾಡ್ತಾ ಇಲ್ಲ. ಎಂತೆಂತಹ ನೈತಿಕವಾಗಿ ಈ ಸಮಾಜದಲ್ಲಿ ಭ್ರಷ್ಟ ರಾಜಕಾರಣಿಗಳಿರ್ಬೋದು, ಆದರೆ ಇಷ್ಟೊಂದು ಅನೈತಿಕ ರಾಜಕಾರಣಿಗಳಿರಲಿಲ್ಲ. ನಾವು ನಮ್ಮ ಹಾಗಾಗಿ ಚೆಂಗಲ್ರಾಯ ರೆಡ್ಡಿ ಅವರಿಂದ ಇವತ್ತಿನ ಸಿದ್ದರಾಮಯ್ಯನವ್ರಿಗೂ ಅನೇಕ ಮುಖ್ಯಮಂತ್ರಿಗಳಾಗಿ ಆಗೋಗಿದ್ದಾರೆ. ಅದರಲ್ಲಿ ಕೆಲವರೆಲ್ಲ ನಿಜವಾಗ್ಲೂ, ಕೆಲವ್ರ ಹೆಸರು ಹೇಳಿದ್ರೆ ಏನಾಗುತ್ತೋ ಗೊತ್ತಿಲ್ಲ, ಈ ಹೆಣ್ಣು ಹೊನ್ನು ಮಣ್ಣಿನ ವಿಷಯದಲ್ಲಿ ಅತ್ಯಂತ ಆಗಿನ ಕಾಲದ ಕಚ್ಚೆ ಬಾಯಿ ಶುದ್ಧವಾಗಿದ್ದರೆ ಅವನು ಜಗತ್ತನ್ನೇ ಗೆಲ್ಲಬಹುದು ಅನ್ನುವಂತಹ ಏನು ಮನಸ್ಥಿತಿ ಇದೆಯಲ್ಲ, ಕೈ ಬಾಯಿ ಕಚ್ಚೆ ಅನ್ನುವ ಮನಸ್ಥಿತಿ ಇದ್ದಂಥವ್ರಿಗೆ ಇವತ್ತು ಅದನ್ನೆಲ್ಲ ನೀವು ಮಣ್ಣು ಮಾಡಿಕೊಂಡಾಗ ಮಾತ್ರನೇ ನೀವು ಗೆಲ್ಬೋದು ಅನ್ನುವ ಮನಸ್ಥಿತಿಗೆ ಬಂದಿದೆಯಲ್ಲ, ಇದು ಬಹಳ ದುರಂತ. ಈ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಅಥವಾ ಈ ಚಿನ್ನದ ಮಾಫಿಯಾಗಳು, ಎಜುಕೇಷನ್ ಮಾಫಿಯಾಗಳು, ಈ ಥರದ ಮಾಫಿಯಾ ಆಗಿದೆ, ಎಲ್ಲ ಉದ್ಯಮವೂ ಮಾಫಿಯಾ ಆಗಿದೆಯಲ್ಲ, ಆ ಮಾಫಿಯಾದ ಹಣ ಇದೆಯಲ್ಲ, ಆ ಹಣ ಈ ರೀತಿಯ ಒಂದು ಮನೋಭಾವಕ್ಕೆ ಕಾರಣ ಆಗುತ್ತೆ. ನಿಮಗೆ ರಿಯಲ್ ಎಸ್ಟೇಟಲ್ಲಿ ಮೊದಲು ನೀವೊಂದು 20 ಲಕ್ಷ ಇದ್ದಕ್ಕಿದ್ದಂಗೆ 1 ಕೋಟಿ ಆಗುತ್ತೆ. ಆ ಹಣ ಬಂದಾಗ ಅದನ್ನು ಅನುಭವಿಸೋದಿಲ್ಲ. ಅದನ್ನು ಅವರು ಈ ರೀತಿಯ ಉದಾಹರಣೆಗೆ ಎಲ್ಲೋ ಥಾಯ್ಲೆಂಡ್ಗೆ ಹೋಗಿ ಅಲ್ಲೆಲ್ಲ ಮಸಾಜ್ ಪಾರ್ಲರ್ಗೆ ಹೋಗೋದು, ಅಥವಾ ಇನ್ನೊಂದು ಹೆಣ್ಣನ್ನು ಅಷ್ಟು ಆರಾಧಿಸ್ತೀರಿ, ನಿಮ್ಮ ಹತ್ರ ದುಡ್ಡು ಬಂದಿದ್ದ ತಕ್ಷಣ ಹೆಣ್ಣನ್ನು ಕೊಳ್ಳಬೇಕು ಅನ್ನುವ ಮನಸ್ಥಿತಿ ಬರುತ್ತಲ್ಲ. ನಿಮ್ಮ ಹತ್ರ ದುಡ್ಡಿರ್ಬೋದು, ಅಧಿಕಾರ ಮದ, ಹಣದ ಮದ, ನಿಮಗೆ ದುಡ್ಡು ಬರ್ಬೋದು ನಿಮ್ಮ ಹತ್ರ. ಅಷ್ಟಮದಗಳು, ಆ ಅಷ್ಟಮದಗಳು ಅರಿಷಡ್ ವರ್ಗಗಳನ್ನು ನಿಯಂತ್ರಿಸಬೇಕಲ್ಲ, ಉದ್ರೇಕಿಸ್ತಿದ್ದಾವೆ. ಅರಿಷಡ್ ವರ್ಗಗಳನ್ನು ಉದ್ರೇಕಿಸ್ತಿದ್ದಾವೆ. ನಿಮ್ಗೆ ಹಣ ಬರ್ಬೋದು, ನೀವು ಅದನ್ನು ನಿಮ್ಮ ಬೇರೆ ಬೇರೆ ಮಾಡಿ ಅದಕ್ಕೆ ಹೆಣ್ಣನ್ನು ಕೊಳ್ಳಬಹುದು. ನಾನು ಹೆಣ್ಣಿಗೆ ಅನಿವಾರ್ಯತೆ ಅವಮಾನ ಮಾಡ್ದಂಗಲ್ಲ ಖಂಡಿತವಾಗಿ. ಈಗ ಬಲಿಪಶು ಆ ಹನಿ ಟ್ರ್ಯಾಪ್ನಲ್ಲಿ ಬಳಕೆಯಾದ ಹೆಣ್ಣು, ಹೌದು, ಅವಳ ಸ್ಥಿತಿ ಏನು? ಅದೇ ಅದು ಮತ್ತೊಂದು ಸಮಾಜದ ಇನ್ನೊಂದು ಮುಖ. ನಾವು ಹೆಣ್ಣಿನ ಬಗ್ಗೆ ಮಾತಾಡುವ ಅರ್ಹತೆಯನ್ನೇ ತಗೊಂಡ್ಬಿಡ್ತೀವಿ. ಬಹುಶಃ ಗಾಂಧೀಜಿ ಅದೇ ಕಾರಣಕ್ಕೆ ಈ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ, ಒಂದು ಹೆಣ್ಣು ಮಧ್ಯರಾತ್ರಿಯಲ್ಲಿ ತನ್ನ ಮನೆಯನ್ನು ಸುರಕ್ಷಿತವಾಗಿ ಮುಟ್ಟಿದರೆ ಅನ್ನುವಂಥ ಪ್ರಶ್ನೆ ಗಾಂಧೀಜಿಯವರ ಮನಸ್ಸಿನಲ್ಲಿ ಹುಟ್ಟುತ್ತಲ್ಲ, ಅಂದ್ರೆ ಅನುಮಾನ ಇತ್ತ ಗಾಂಧೀಜಿಯವರಿಗೆ ನಮ್ಮ ದೇಶದ ಕಾಮುಕ ಮನಸ್ಥಿತಿ ಬಗ್ಗೆ? ನೋಡಿ, ಬುದ್ಧ ಸತ್ಯದ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂದರೆ ಆವಾಗ ಅಸತ್ಯ ಜಾಸ್ತಿ ಇತ್ತು. ಬುದ್ಧ ಹಿಂಸೆಯ ಬಗ್ಗೆ, ಅಹಿಂಸೆಯ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂದರೆ ಅಲ್ಲಿ ಆ ಹಿಂಸೆ ಜಾಸ್ತಿ ಇತ್ತು. ಹಾಗೆ ಗಾಂಧಿ ಇಡೀ ಜಗತ್ತಿನಲ್ಲೇ ನೈತಿಕ ಪ್ರಜ್ಞೆ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂದರೆ ಗಾಂಧಿ ಮನಸ್ಸಿನಲ್ಲಿತ್ತು ಎಲ್ಲರೂ ಬಹುತೇಕ ಅನೈತಿಕವಾಗಿದ್ದಾರೆ ಅಂತೇಳಿ. ಅನೈತಿಕ ಅನ್ನೋದು ಗಾಂಧಿ ಇದೆಯಲ್ಲ, ಇಟ್ಸ್ ಅ ಮಿರರ್. ನೀವು ಗಾಂಧಿಯ ಹತ್ತಿರಕ್ಕೆ ನನಗೆ ಗೊತ್ತಿದ್ದಂಗೆ ಜಗತ್ತಿನ ಯಾವ ದಾರ್ಶನಿಕನೂ ಕೂಡ ಬರೋದಿಲ್ಲ. ಯಾಕೆಂದರೆ ದಾರ್ಶನಿಕರು ಅವರವರ ಚಿಂತನೆಗಳನ್ನು ಹೇಳಿದ್ರು.
ಗಾಂಧಿ ಆಗಲ್ಲ, ನನ್ನ ಜೀವನವೇ ನನ್ನ ಸಂದೇಶ ಅಂತೇಳಿ ನೈತಿಕ ಪ್ರಜ್ಞೆ ಅಂದರೆ ಗಾಂಧಿ ಹೇಳಿದ ನೈತಿಕ ಪ್ರಜ್ಞೆ ಅಲ್ಲ, ಈ ಜಗತ್ತಿನ ಈ ಸೃಷ್ಟಿಯ ನೈತಿಕ ಪ್ರಜ್ಞೆಯನ್ನು ಎತ್ತಿ ಹಿಡಿತಾರಲ್ಲ, ಅದಕ್ಕೋಸ್ಕರನೇ ಅವರು ನೈತಿಕತೆ ಬಗ್ಗೆ ಹೇಳೋದು. ಈಗೇನಾದ್ರೂ ಈ ರಾಜಕಾರಣಿಗಳು ಅವರೆಲ್ಲ ಅನಂತಮೂರ್ತಿ ಅಂತವರೇ ಹೇಳ್ಬಿಟ್ರು, ಅವರೆಲ್ಲ ಸೈಟ್ ತೊಗೊಂಡು ಏನೇನೋ ಮಾಡಿದಾಗ ಗಾಂಧಿಯನ್ನು ನನ್ನ ಕಿವಿ